ಹುಡುಗ ಹೇಳ್ತೀನಿ ಪುಣ್ಯಾತ್ಮರ ಇದೊಂದು ಮಾತು ತಾವೆಲ್ಲರೂ ಪಾಲಿಸ್ಕೊಂಡು ಹೋಗ್ಬೇಕು. ಹೌದಾ ಏನು ಹಾ ಮುಪ್ಪ ವಯಸ್ಸಾದ ಬಳಿಕ ಹೌದಾ ಹಡದ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರ ತಿಳಿದ ಮಾತದ ಪುಣ್ಯಾತ್ಮರ ತಾವೆಲ್ಲರೂ ಪಾಲಿಸ್ಕೊಂಡು ಹೋಗ್ಬೇಕಂತ ಹಿಂಗೆ ವಿನಂತಿ ನಂದದ. ಹೌದು ಸರ ಏನಂದ್ರೆ ನೀವು ಮುಪ್ಪ ವಯಸ್ಸಾದ ಬಳಕ ಹಡದ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ರಂತ ಹೇಳಿದ್ರಿ ನೀವು. ಹೇಳಿನ ಈಗ ಹಡದ ತಾಯಿ ತಂದೆಗೆ 70-80 ವಯಸ್ಸು ಆಗ್ಯಾವ ಒಂದು ಮೂಲ್ಯಾಗ ಕೂತ ಹೋಗಿ ಅವ್ರಿಗೆ ಅನ್ನ ಹಾಕಿದಕ್ಕಿಂತ ಹೆಣ್ತಿಗೆ ಅನ್ನ ಹಾಕಿದ್ರೆ ಭಾಳ ಶಿಸ್ತಾಕದ ನಾವು ಹತ್ತೀವ್ರಿ. ಸಣ್ಣಕ್ಕೆದಾಳೆ ಹೆಣ್ತಿ ಹುಸಡಿ ಹಾ ಹೆಂಡ್ರು ಮಕ್ಕಳು ನಮ್ಮನ್ನ ಹೆಂಗ ನೋಡ್ತಾರಿಪ್ಪ. ನಾವು ಎಲ್ಲರೇ ಹಾಡಿಕೆ ಹೋಗ್ಲಿ ಹೌದು ಎಲ್ಲರೇ ಕೆಲಸಕ್ಕೆ ಹೋಗ್ಲಿ ಏನರೇ ನಾವ್ ಎಲ್ಲರೇ ದುಡಿದು ಏನೇ ಮಾಡಿ ನಾವು ಮನೆಗೆ ಬರೋ ಮುಂದ ನಮ್ಮ ಹೆಂಡ್ರು ಮಕ್ಕಳು ಏನ್ ನೋಡ್ತಾರಿಪ್ಪ. ಇದು ಬಹಳ ಹೈರಾಣ ಆಗ್ಯದ. ಹೌದು ಇವ ಬಹಳ ಧನದಾನತ್ ಇದನ್ನ ನೋಡುದಿಲ್ಲ. ಇವ ರೊಕ್ಕ ಏಟ್ ತಂದಾನತ್ತಾರ ಹೆಂಡ್ರು ಮಕ್ಕಳು. ಇವ ರೊಕ್ಕ ಏಟ್ ತಂದಾನತ್ತಾರ ಕೇಳ್ತಾರಿಪ್ಪ ಮನ್ಯಾಗ ಹೆಂಡ್ರು. ನೀ ಸಣ್ಣವಿದ್ದಾಗ ನೀ ಏನ ದುಡ್ದಿಲ್ಲ. ದುಡ್ದಿಲ್ಲ. ನೀ 6-7 ವರ್ಷದ ಸಣ್ಣ ಮಗ ಇದ್ದಾಗ ಹೌದು ನಿಮಗ ಪುಣ್ಯಾತ್ಮರೇ ನಮ್ಮ ತಾಯಿ ಹೆಂಗ ಜೋಕಿ ಮಾಡ್ಯಾಳಂತ ಕೇಳಿದ್ರೆ ಹೆಂಗ್ ಮಾಡ್ಯಾಳ್ರಿ ಸರ? ತಾಯಿ ಗಂಗಾಳದಾಗ ಹಾಲನ್ನ ಹಾಕೊಂಡ ಹೌದು ಮಗನಿಗೆ ಊಟ ಮಾಡ್ಸಾಕ ತಾಯಿ ಬೆನ್ ಹತ್ತಾಳ. ಸಣ್ಣ ಮಗ ಹೊಸ್ತಲ ಹಾರಿ ಮುಂದೆ ಓಡ್ತದ. ಅವಾಗ ಅತ್ತಾಳ ತಾಯಿ ಏನತ್ತಾಳ್ರಿಪ್ಪ? ಮಗ ಊಟ ಮಾಡ್ತೋ ಏನ ನಾಯಿಗೆ ಹಾಕಲು. ಹೌದು ಊಟ ಮಾಡ್ತೋ ಏನ ಬೆಕ್ಕಿಗೆ ಹಾಕಲು. ನೀ ಉಳ್ಳಿಕಂದ್ರ ನಾನೇ ಉಣ್ತೀನಿ ತಿಳ್ಕೊಂಡು ಗಂಗಾಳದಾಗ ಕೈ ಎದ್ದಿ ಅನ್ನ ತಗೊಂಡು ತಾಯಿ ಬಾಯಾಗ ಇಟ್ಕೊಂಡಂಗ ಮಾಡ್ಲಕ್ಕಾರೆ ತಾಯಿ ಬಾಯಾಗ ಅನ್ನ ಇಟ್ಕೊಂಡಿಲ್ಲ. ಹೌದು ತಾಯಿ ಉಂಡಿಲ್ಲ. ಅನ್ನ ಉಂಡಂಗ ಮಾಡ್ತಾಳ. ಹೌದು ಅರೆ ತಾಯಿ ಬಾಯಾಗ ತುತ್ತಿಟ್ಕೊಂಡಿಲ್ಲ. ಮಗ ಅಂಜಿ ನಮ್ಮ ಅವ್ ಉಣ್ತದ ತಿಳ್ಕೊಂಡು ಬಾಯಿ ಕೂಸು ತರಿತಂದ್ರ ಕೂಸಿನ ಬಾಯಾಗ ತಾಯಿ ಅನ್ನ ಹಾಕ್ಯಾಳ. ಹುಚ್ಚ ತನ್ನ ಬಾಯಾಗ ಅನ್ನ ತಾಯಿ ಹಾಕೊಂಡಿಲ್ಲ. ನಿಮಗ ಪುಣ್ಯಾತ್ಮರೇ ನಾವು ಸಣ್ಣವ್ರಿದ್ದಾಗ ನಮ್ಮ ತಾಯಿ ಹಿಂಗ ನಮ್ಮನ್ನ ಜೋಕಿ ಮಾಡ್ಯಾಳ. ಹೌದು ನಮ್ಮ ತಂದೆ ನಮ್ಮನ್ನ ಹೆಂಗ ಜೋಕಿ ಮಾಡ್ಯಾನ ಅಂತ ಕೇಳಿದ್ರ ಹೆಂಗ್ ಮಾಡ್ಯಾನ್ರಿ ಸರ? ನಾವು ನೀವು 5-6 ವರ್ಷದ ಸಣ್ಣ ಮಕ್ಕಳಿದ್ದಾಗ ತಂದೆ ತಾಳಿ ಕೊಟ್ಟಿ ಬಜಾರಕ್ಕೆ ಹೊಂಟ್ರ ನಿತ್ತ. ಹೌದು 6 ವರ್ಷದ ಸಣ್ಣ ಹುಡುಗ ಹೊಸ್ತಲ ಹಾರಿ ಬಂದ ತಂದೆ ಕಿರುಬಾಳ್ ಹಿಡ್ದತ್ತಾನ. ಏನತ್ತಾನು? ಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಒಂದ. ಅವಾಗ ತಂದೆ ಹೇಳ್ತಾನ. ಏನ್ ಹೇಳ್ತಾರ? ಮಗನ ಕೆಟ್ಟ ಬಿಸಿಲದು. ಹೌದು ನಿನ್ನ ಕಾಲ ಸುಟ್ಟ ಕಾಲಿಗೆ ಗುಳ್ಳಿ ಬರ್ತಾವ ಮಗ. ನನ್ನ ಬೆನ್ನ ಹತ್ತಿ ನೀ ಬರಬೇಡು. ಹೌದು ನೀ ಏನು ಬೇಡ್ತಿ ಬೇಡಿದ್ದೇನ ನಿನಗೆ ತಂದು ಕೊಡ್ತೀನಿ ಅಂತ ಹೇಳಿ ಮಗನ ಮನ್ಯಾಗ ಬಿಟ್ಟು ಮಗ ಏನು ಬೇಡ್ತಾ ನೋಡು ಬೇಡಿದ್ದೆ ತಂದು ಪುಣ್ಯಾತ್ಮರೇ ನಿಮಗ ನಮ್ಮ ತಂದೆ ಜೋಪಾನ ಮಾಡ್ಯಾನ. 80-85 ವಯಸ್ಸು ಹಡದ ತಾಯಿ ತಂದೆಗೆ ಆಯ್ತು. ಅವ್ರಿಗೆ ಎದ್ದು ಒಂದಾಕ್ ಹೋಲಾಕ್ ಬರೋದಿಲ್ಲ, 2 ಹೋಲಾಕ್ ಬರ್ಲಾರಂತ ಟೈಮ್ ತಾಯಿ ತಂದೆಗೆ ಒದಗಿ ಬತ್ತಂದ್ರ ಹೌದು ಮಕ್ಕಳಿದ್ದವ್ರು ಹೇಳ್ಬೇಕ. ಏನಂತ ಹೇಳ್ಬೇಕು? ತಾಯಿ ಮತ್ತು ತಂದೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ. ಇನ್ನು ಮ್ಯಾಲ ನೀವು ದುಡಿದಿ ಬೇಡ. ನೀವು ಏನು ಬೇಡ್ತೀರಿ ಬೇಡ್ರಿ. ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡ ತಾಯಿ ತಂದಿನ ಮನಿ ಒಳಗೆ ಬಿಟ್ಟು ಹೌದು ತಾಯಿ ತಂದೆ ಏನು ಬೇಡ್ತಾರ ನೋಡ ಬೇಡಿದ್ದ ತಂದು ಬಾಯಂದ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜೋಕಿ ಮಾಡ್ತಾವ ನೋಡು ಅವ್ರ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಿಕಿತ ಕಡಿ ಮಕ್ಕಳು ಹತ್ರ ಶಾಸ್ತ್ರ ಹೇಳ್ತದ ಪುಣ್ಯಾತ್ಮರೇ. ಹೌದು ಸತ್ತು ಯಾರನ್ನ ಜೋಕಿ ಮಾಡೋದು? ತಾಯಿ ತಂದೆನೇ ಮಾಡ್ಬೇಕಾದ್ರೆ ಈ ಮಾತಿನ ಮ್ಯಾಗ ಹೆಣ್ತಿಗೆ ಮಾಡಿದ್ರೆ ಹೆಂಗ ಆತ? ನಾ ಎಲ್ಲ ಹೇಳವನ್ರಿ ಮಗ ಕಳ್ಸೊಂಬಂದ ನನಗ. ಹುಚ್ಚ ನೀ ಮಾತಾಡೋ ಮಾತು ಹೆಂಗಲ್ಲ ಆತದ? ಹೆಂಗ ಆತದ್ರಿ ಸರ? ಒಂದಿಬ್ರು ಬಸ್ನ್ಯಾಗ ಕೂತು ಹೊಂಟಿದ್ರತ್ತ. ಬಸ್ನ್ಯಾಗ ಕೂತು ಒಬ್ಬ ಜುಟ್ಲಾ ಬಿಟ್ಟಿದ್ದ ನೆತ್ಯಾಗ ಇಲ್ಲ ಅಂಗಾಲಾಗ. ನೆತ್ಯಾಗ ಕಾಯವಲ್ರಿ ಜುಟ್ಲಾ ಎಲ್ಲಿ ಬಿಡ್ತಾರ? ನೆತ್ಯಾಗ. ಒಬ್ಬ ಗಡದಂಬಾರಿ ಇವತ್ತು ಹೆಚ್ಚಿದ್ದವ ಹಣಿ ಮ್ಯಾಗ ಇಲ್ಲ ಡುಬ್ದಾಗ. ಇಬ್ರು ಕೂಡಿ ಬಸ್ನ್ಯಾಗ ಕೂತು ಹೊಂಟಿದ್ರು. ಹೌದು ಆ ಜುಟ್ಲಾ ಬಿಟ್ಟವ ಕೇಳಿದ್ರಿ ಇವ ಏನತ್ರಿಪ್ಪ ಇವತ್ತು ಹೆಚ್ಚದವ. ನಿಮ್ದು ಯಾವ ರೀ ಅಣ್ಣ ಅಂತ ಕೇಳ್ದ. ಬಸ್ ಹೊಂಟಿತ್ತೇನ್ರಿ ಹಂಗೆ? ಇಲ್ಲ ಮನ್ಕೊಂಡಿತ್ತು. ಹೋಗುದಿಲ್ರಿ ಹಂಗೆ ಬಸ್ ಹಂಗೆ ಹೋಗುದ್ಲ. ಹೌದು ನಿಮ್ದು ಯಾವ ರೀ ಅಣ್ಣ ಅಂತ ಕೇಳ್ದ. ಇವ್ನ ಹಣಿ ಮೇಲೆ ಗಡದಂಬಾರಿ ಇವತ್ತಿ ನೋಡ ಅವ ಏನ್ ನೋಡ್ಬೇಕ್ರಿ? ಏನಂದ್ರಿಪ್ಪ? ನಮ್ದು ಇವತ್ತಿ ಪೂರಿ ಅಂದಿಪ್ಪ ಇವ. ಇವ ಅಂದ ನನ್ನ ಹಣಿ ಮೇಲೆ ಇವತ್ತಿ ನೋಡಿ ಅಂದ ಮಗ ಇವ ಅಂದ. ಹೌದು ಇವ ಯಾವಾಗ ಕೇಳ್ತಾನ ಇವನಿಗೆ ನಾ ಯಾವಾಗ ಉತ್ತರ ಕೊಡ್ಲತ್ತು ಕೂತ ಅವಾಗ ಬಸ್ ಊರು ಸರಿಪ್ ಹೋಗ್ತಿತ್ತು. ಅವನು ಬಿಡ್ಲಿಲ್ರಿ ಇವನಿಗೆ ಕೇಳ್ದವ. ಏನಂತ ಕೇಳ್ತಾನೆ ಸರ? ಅಣ್ಣ ನಿಮ್ದು ಯಾವ ರೀ ಅಂದವ. ಇವ ಇವತ್ತು ಹೆಚ್ಚದವ ಸಿಟ್ಟಿತ್ತು. ಇವ ಬಲಗಾಯಿ ಮ್ಯಾಕ್ ಮಾಡಿ ತಲೆ ಮೇಲೆ ಕೈ ತಗೊಂಡು ನಮ್ದು ಜುಟ್ಲಾಪುರಿ ಅಂದಿವ. ಅವಾಗ ಅವ ಯಾರು ಅನ್ಬೇಕ್ರಿ? ಏನಂತಾನ್ರಿಪ್ಪ? ಆ ಜುಟ್ಲಾಪುರಿ ಎಲ್ಲಿ ಬರ್ತದ್ರಿ ಅಣ್ಣ ಅಂದವ. ಇವತ್ತಿಪುರ ಮಗಲಿ ಅದಲ್ರಿ. ಹಿಂಗ ಆಗ್ಬಾರ್ದಂತ ಪ್ರಸಂಗ ಯಾವಾಗಲೂ
ಅಲ್ಲೇ ಇರ್ತದ ನಾವು ನೀವು ಏನು ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ ಒಳ್ಳೇದು ಯಾವ್ದು ಅದನ್ನ ಐಕೋಬೇಕಾಗ್ಯದ. ಹೌದು. ಕೆಟ್ಟದ್ದು ಯಾವ್ದು ಅದನ್ನ ದೂರ ಬಿಡಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಬಹಳ ಮಂದಿ ಕೂಡ್ಯಾರ. ಬಾಳ ಮಂದಿ ಕೂಡ್ಯಾರಿ. ತೊಡೆ ಮಂದಿ ಎದ್ದು ಹೊರ್ಯವ. ಅವ್ರನ್ನ ಎಬ್ಬಿಸಿ ಕಳಿಸಿ ಇಲ್ಲಿ ಹಾಡಾಮದಿ. ಹೌದು. ಮತ್ತೆ ನೀವೇ ಬಾಳ ಕೂಡ್ಯಾರ ಅಂದ್ರಿ. ಇರ್ಲಿ. ಇಲ್ಲೆಲ್ಲ ಹೆಣ್ಣು ಮಕ್ಕಳು ಬಹಳ ಮಂದಿ ಕೂಡ್ಯಾರ. ಗಂಡಸು ಮಕ್ಕಳು ಅಷ್ಟೇ ಜನ ಕೂಡ್ಯಾರ. ಯವ್ವ ಎಲ್ಲ ಕಡೆ ಹೋಗ್ತೀವಿ. ಹೌದು. ಕರ್ನಾಟಕ ಮಹಾರಾಷ್ಟ್ರ ನಾವು ಸಂದಿಲ್ದೆ ಕಾರ್ಯಕ್ರಮ ಮಾಡ್ತೀವಿ. ಖರೆ ಎಲ್ಲಾ ಕಡೆ ತಿರುಗಾಡೋಕ್ಕಿಂತ ಇವತ್ತು ತಳ್ಳಳ್ಳಿ ಗ್ರಾಮದೊಳಗೂ ಬಹಳ ಹೆಣ್ಣು ಮಕ್ಕಳು ವಿಶೇಷವಾಗಿ ಕೂಡಿರಿ. ಆದಿಶಕ್ತಿ ಪೌಳಿ ಒಳಗ ನಾವೊಂದು ಪ್ರಶ್ನೆ ನಿಮಗೆ ಕೇಳಾಮದೀನಿ ಸದ್ಯಕ್ಕೆ. ಅವರಿಗೆ ಕೇಳಾಮದೀನಿ ಮೊದಲ. ಏನ್ ಕೇಳವ್ರದ್ರಿ ಅವ್ರಿಗೆ? ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಅನ್ಬೇಕವ, ತಪ್ಪಿತ್ತಂದ್ರೆ ಏತಮ್ಮ ನಿನ್ನ ಮಾತು ತಪ್ಪೈತೆ ಅನ್ಬೇಕ. ಹೌದು. ಏನ್ ಕೇಳೋದು ಅವಾಗಳಿಗೆ ಪ್ರಶ್ನೆ ಅಂತ ಕೇಳಿದ್ರೆ ಬಾಳ ಹುಷಾರಿರಿ ನೀವು. ಮೊದಲೇ ಅನ್ಸಿಸ್ಬೇಡ ಅವ್ರನ್ನ. ಹೌದು. ಏನ್ ಕೇಳೋದು ಪ್ರಶ್ನೆ ಅಂತ ಕೇಳಿದ್ರೆ ಏನ್ ಕೇಳೋದ್ರಿಪ್ಪ? ಹುಟ್ಟಿದ ತವರ ಮನಿ ಒಳಗ. ಹೌದು. 18, 20, 21 ವಯಸ್ಸಾಗಲ್ತನ ನಿಮ್ಮ ತಾಯಿ ತಂದೆ ಆಜ್ಞಾದೊಳಗೆ ಇರ್ತೀರಿ, ಅಣ್ಣತಮ್ಮರ ಆಜ್ಞಾದೊಳಗೆ ನೀವು ಇರ್ತೀರಿ. ನಿಮ್ಮ ತವರ ಮನೆಯಾಗ ಇದ್ದಾಕರ ನೀವು ಒಗಿಲಾಕ ಹೋಗ್ತೀರಿ. ಹೌದು. ಹಳ್ಳಕ್ಕ ಅಂದ್ರೆ ನಿಮ್ಮ ಹಡದ ತಾಯಿ ಸೀರೆ ತಗೊಂಡು ಒಗಿಲಾಕ ಹೋಗ್ತೀರಿ. ನೀವು ಹಳ್ಳಕ್ಕರೆ ಹೋಗ್ರಿ, ದೋಬಿ ಕಟ್ಟಕರೆ ಹೋಗ್ರಿ. ಹೌದು. ಬೇಡ ಬಾಯಿಗರೆ ಹೋಗ್ರಿ, ಮನೆ ಮುಂದರೆ ಹೋಗಿರಿ. ನಿಮ್ಮ ತಾಯಿ ಸೀರೆ ಹೋಗು ಮುಂದ. ಹೌದು. ಇದು ನಮ್ಮ ತಾಯಿ ಸೀರೆ ಅದ, ಇದು ಹೊಲಸಾಗ್ಯದ ಅಂತ ಹೇಳಿ ಅದಕ್ಕೆ ಎಷ್ಟು ಪ್ರೇಮ್ ಇಟ್ಟು ತಿಕ್ಕಿ ಒಗಿತೀರಿ ಅವ್ವ. ಹೌದು. ಇದ್ರಾಗ ಸಾಕಷ್ಟು ಮಂದಿ ಸ್ವಸ್ಥರಾಗಿ ತಳ್ಳಳ್ಳಿ ಗ್ರಾಮಕ್ಕೆ ನಡಿಲಕ್ ಬಂದವ್ರು ಇದ್ರಾಗ ಅದಿರಿ. ನೀವು ಬಂದವ್ರು ಅದಿರಿ. ನಿಮ್ಮ ತವರು ಮನೆಯಾಗಿದ್ದಾಗ ತಾಯಿ ಸೀರೆ ಎಷ್ಟು ಪ್ರೇಮದಿಂದ ಒಗದಿರಿ ನೋಡ. ಅಟ್ಟೆ ಪ್ರೇಮದಿಂದ ಈ ತಳ್ಳಳ್ಳಿ ಗ್ರಾಮದೊಳಗೆ ಅತ್ತಿ ಸೀರೆನ ಒಗದಿರಿ. ತೊಬ್ಬಕರ ಕೈ ಎತ್ತಿರ ನೋಡ್ತೀರಿ. ಎತ್ತರವ. ಕರೆಕ್ಟ್. ಇಲ್ಲ ಸುಮ್ ಒಬ್ಬರೇ ಎತ್ತರವ. ಸರ ಇರ್ಲಿ. ಅವ್ರಂತ್ರು ಯಾರು ಕೈ ಎತ್ತಲಿಲ್ಲ ಪುಣ್ಯಾತ್ಮರೇ. ಇನ್ನ ನಿಮ್ಮ ಗಣಮಕ್ಳು ಬಹಳ ಖುಷಿಯಾಗ್ಯಾರ. ಇವ್ರು ಹೆಂಗಾರೆ ಮಾಡಿ ಪೇಡ ಹೆಣ್ಮಕ್ಳ ಮೇಲೆ ಹೋಯ್ತು. ಇದನ್ನು ಹೋಯ್ತಂದಾರ ಅವರು. ಪೇಡ ಆ ಕಡೆ ಹೋಯ್ತಲ್ಲಕತ್ತಾರ. ನಿಮಗೆ ಗಣಮಕ್ಳಿಗೆ ಒಂದು ಮಾತು ಕೇಳೋದದ. ಗಣಮಕ್ಳಿಗೆ ಕೇಳ್ತೀರಿ? ಗಣಮಕ್ಳಿಗೆ ಏನು ಕೇಳೋದು ಅಂತ ಕೇಳಿದ್ರೆ ಏನು ಕೇಳಿದ್ರಿ ಸರ್? ಗಣಮಕ್ಳಿಗೆ ಒಂದು ಟೇಬಲ್ ಮ್ಯಾಗ ಒಂದು ಹಾಲಿನ ಗಿಲಾಸ, ಒಂದು ದಾರದ ಗಿಲಾಸ್ ಇಟ್ಟಾಕರ. ದಾರದ ಮ್ಯಾಲ ಎಷ್ಟು ಪ್ರೇಮ ಇಟ್ಟಿರಿ. ಹೌದಾ? ದಾರದ ಮ್ಯಾಲ ನೀವು ಎಷ್ಟು ಪ್ರೀತಿ ಇಟ್ಟಿರಿ, ಅಷ್ಟೇ ಪ್ರೀತಿ ಹಾಲಿನ ಮೇಲೆ ಇಟ್ಟಿರತಿ. ಊರಾಗ ಒಬ್ರ ಕೈ ಎತ್ತರಪ್ಪ ನೋಡ್ತನು. ಎತ್ತರಪ್ಪ ಒಬ್ರೆ ನೋಡು. 2 ಕ್ವಾರ್ಟರ್ ಹೊಡೆದ ಕೈ ಎತ್ತದ. ಅಲ್ಲಿ ಎತ್ತ ನೋಡವ. ಇವನು 2 ಕ್ವಾರ್ಟರ್ ಹೊಡೆದ ಎತ್ತಲಾಗತ್ತೇನೆ ಅನ್ಬಲ್ಲ. ಇಲ್ಲ ಇರ್ಲಿ. ಅಲ್ಲಿ ಆಗ ದೂರ ನಿತ್ತವ. ಅವ ದೂರ ನಿಂತ ಕೈ ಎತ್ತದ. ಹೌದು. ದೂರ ನಿತ್ತು. ಯಾಕೆ ಅಲ್ಲಿ ನಿಂತ ಕೈ ಎತ್ತದ ಅಂತ ಕೇಳಿದ್ರ ಯಾಕೆ ಎದ್ದೇನ್ರಿ ಸರ್? ಅವ ಆ ಕಾಡಿ ನೋಡ್ದ, ಯಾರು ಕೈ ಎತ್ತಲಿಲ್ಲ. ಇವ ಬಸವನ ಬಾಗೇವಾಡಿ ತಾಲೂಕು ಉತ್ನಾಳ ಪರಸು ಮಾಸ್ತರ್ ಬಂದು ಪ್ರಶ್ನೆ ಮಾಡ್ದ. ಹೌದು. ಹಾಲು ಕುಡಿಯೋರು ತಳ್ಳಳ್ಳ್ಯಾಗ ಯಾರು ಇಲ್ಲ ಅನ್ಬಾರ್ದ ಅಂತ ಹೇಳಿ. ಹೌದಾ? ಗಣಮಕ್ಳ ಮರ್ಯಾದೆ ಉಳಿಸ್ಕೊಳಕ್ ಅವ ಕೈ ಎತ್ತಾನ. ಅವನು 2 ಕ್ವಾರ್ಟರ್ ಹೊಡೆದೇ ಎತ್ತಾನ. ಹೌದಾ? ಇಲ್ಲಿ ಒಂದು ವಾದ ಇಡಮದಿ ನಮ್ಮ ಸರ್ಜೋಡಿ ಸಹಕಲಾವಿದರಿಗೆ. ಏನು ವಾದ ಇಡೋದಪ್ಪ ಅಂತ ಕೇಳಿದ್ರ ಏನ್ರಿ? ಏನು ವಾದ ಇಡುದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಜಗತ್ತದ ಒಳಗ ಹೌದು ನಾನು ಮತ್ತು ನನ್ನದು ಶ್ರೇಷ್ಠದು, ನಾನು ಮತ್ತು ನನ್ನದು ಶ್ರೇಷ್ಠದು. ಹೌದೌದು. ಏನು ನೀನು ಮತ್ತು ನಿನ್ನದು ಅಂತಕ್ಕಂಥದ್ದು ಶ್ರೇಷ್ಠದಂತಕ್ಕಂಥದ್ದು ಒಂದು ವಾದದ ಪುಣ್ಯಾತ್ಮರೇ. ಹೌದು. ಇದ್ರ ಒಳಗ ನಮ್ಮ ಪ್ರಪಂಚ ಅತ್ತಿ ಕೈಯಾಗ ಸೊಸಿ ಹೆಂಗ ನಡಿಬೇಕ, ಹೌದು. ಸೊಸಿ ಕೂಡ ಅತ್ತಿ ಹೆಂಗಿರ್ಬೇಕ, ಹೌದು. ತಾಯಿ ಕೂಡ ಮಗಳು ಹೆಂಗಿರ್ಬೇಕ, ಮಗಳು ಕೂಡ ತಾಯಿ ಹೆಂಗಿರ್ಬೇಕ, ಹೌದೌದು. ತಂದೆ ಕೂಡ ಮಗ ಹೆಂಗಿರ್ಬೇಕ, ಮಗನ ಕೂಡ ತಂದೆ ಹೆಂಗಿರ್ಬೇಕ. ಹೌದು. ಈ ಪ್ರಪಂಚದ ವಿಷಯನು ಹೈಬೇಕು ಮತ್ತು ಸಿದ್ಧಾಟಿಕೆ ವಿಷಯಗಳನ್ನು ಇದ್ರಾಗ ಬರ್ತಿರ್ಬೇಕು. ದೇವಾನ ದೇವತೆಗಳ ವಿಷಯನು ಇದ್ರಾಗ ಹೌದು ಹೈದು ನಡೀತಿರ್ಬೇಕಂತ ವಿಷಯದ. ನಮ್ಮ ಸರ್ಜೋಡಿ ಸಹಕಲಾವಿದರು ಯಾವ ವಿಷಯ ಹಿಡ್ಕೋತಾರ ಹಿಡ್ಕೊಂಡು ಬಿಟ್ಟಿದ್ದು ಅವ್ರು ಬಿಟ್ಟಿರ್ತಕ್ಕಂಥ ವಿಷಯ ನನ್ನ ಎತ್ತಿ ಮಾತಾಡ್ತೇನೆ ಅಂತ ಹೇಳಿ ಈಗ ಬಹಳ ಮಾತಾಡೋದನ್ನ ಯವ್ವ ನೀವೆಲ್ಲರೂ ಕೂತಿರಿ. ಹೌದು. ಇಲ್ಲೆಲ್ಲ ಗಂಡಸು ಮಕ್ಕಳದಾರ. ಹೌದು. ನಿಮ್ಮ ಮ್ಯಾಲ ಒಂದು ಮಾತು ಹೇಳೋದೇನು? ಏನ್ರಿಪ್ಪ ಮಾತ? ಇದೊಂದು ಮಾತು ತಾವೆಲ್ಲರೂ ತರಿ ಹಿಡಿಬೇಕ. ಅದು ಹೆಂಗ್ರಿಪ್ಪ ಮಾತ? ಏನ್ ಹೇಳೋದು ಅಂತ ಕೇಳಿದ್ರ ಏನ್ರಿ ಸರ? ಕೂಡಿರಿ ಅಕ್ಕನ ಬಳಗ ಕೈ ಮುಗದ. ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತಿಯಾಗಿರು ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕು ಸೆರಗ ಬಾಗಿ ನಡಿರಿ ಬಾವಾ ಮೈದುನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ
ಹೆಗಲಾಗ ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೆಂಡ ಮೆರ್ರಿ ಜಗದಾಗ ತವರೂರ ಅಂಗಳದಾಗ ಆಡಿದೆ ಅಣ್ಣನ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ಯಾರ. ಹೌದು ಇದೇ ಮಾತೆ ಯಾಕೆ ಹೇಳ್ಯಾರಿ ಸರ? ಇದೇ ಮಾತೆ ಯಾಕೆ ಹೇಳ್ಯಾರ ಅಂತ ಕೇಳಿದ್ರ ಯಾಕೆ ಹೇಳ್ಯಾರಿಪ್ಪ? ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ಗಣ ಮಕ್ಕಳಿಗೆ ಹೇಳ್ತೀನಿ ಮಾತು ತರಕಿರ್ಬೇಕ. ಈ ತಳ್ಳಳ್ಳಿ ಗ್ರಾಮದೊಳಗ ಹೌದು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುದುರ್ಸ್ಕೊಂಡು ನೀವೆಲ್ಲರೂ ಆಟ ಆಡಿರಿ. ಹೌದು ಏನತ್ತಿದ ಅಣ್ಣ ಅಂತ ಕೇಳಿದ್ರ ಏನತ್ತಿದ್ರಿಪ್ಪ ಅಣ್ಣ? ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಎಂತ ಗ್ರಾಮ ರೀಪ್ಪ ಅದು? ಯಾದಗಿರಿ ಅಂತ ಶಾರು ಪಟ್ಟಣ ಇರ್ಬೇಕ. ಹೌದಾ? ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗೆ ಇರ್ಬೇಕ ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರು ಸಣ್ಣವರಿದ್ದಾಗ ಅಕ್ಕ ತಂಗಿಯರ ಹೆಗಲ ಮೇಲೆ ಕುಂದರ್ಸ್ಕೊಂಡು ನೀವು ಆಟ ಆಡಿರಿ 18, 20, 21 ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬರ್ತದ. ಹೌದು ನೀವು ಬ್ಯಾರೆ ಊರಿಗೆ ಅವ್ರನ್ನ ಮಾಡಿ ಕೊಟ್ಟಿರಿ ಲಗ್ನ ಮಾಡಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ. ಹೌದಾ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗ ಹಾಲ ಸಕ್ರೆ ತುಪ್ಪನೇ ಊಟ ಮಾಡ್ಲಿ ಈ ತಳ್ಳಳ್ಳಿ ಗ್ರಾಮದೊಳಗ ಹೌದು ಕಟ್ಟಿ ರೊಟ್ಟಿ ಕಾರನೇ ಇರ್ಲಿಕ್ಕರೆ ಗಂಡನ ಮನೆ ಒಳಗೆ ಹಾಲ ಸಕ್ರೆ ಇದ್ರು ಹೆಣ್ಣು ಮಕ್ಕಳದು ನಿಮ್ಮ ತಳ್ಳಳ್ಳಿ ಗ್ರಾಮದ ತವರ ಮನೆ ಮೇಲೆ ಕಳ್ಳ ಎಳಿತದ ಬಂಧುಗಳೇ. ಹೌದು ತವರ ಮನೆ ಮೇಲೆ ಬಾಳ ಎಳಿತದ ಕಳ್ಳ. ಗಂಡನ ಮನೆ ಒಳಗೆ ಕೂತು ನಿಮ್ಮ ಊರ ಹೆಣ್ಣು ಮಗಳ ತಾಳ ಏನಂತಾಳ? ಓಯಪ್ಪ ನನ್ನ ತಾಯಿ ಇದ್ದಳಂದ್ರ ನನ್ನ ತಂದೆ ಇದ್ದನಂದ್ರ ಕೆಂಚಮ್ಮ ದೇವಿ ಜಾತ್ರೆ 15 ದಿವಸ ಇರ್ಲಾಕಾಗೆ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರ. ನನ್ನ ತಾಯಿ ಸತ್ತಳು, ನನ್ನ ತಂದೆ ಸತ್ತ, ಇನ್ನು ನನ್ನ ಯಾರು ತಳ್ಳಳ್ಳಿ ಗ್ರಾಮಕ್ಕೆ ಕರ್ಕೊಂಡು ಹೋಗೋರು ತಿಳ್ಕೊಂಡು ನಿಮ್ಮ ಅಕ್ಕ ತಂಗಿಯರ ಪುಣ್ಯ ಗಂಡನ ಮನೆ ಒಳಗೆ ಕೂತು ಮ್ಯಾಳಿಗೆ ಏರಿ ನಿಮ್ಮ ಮೂರು ಕಡೆ ಮುಖ ಮಾಡಿ ಕಣ್ಣಾಗಿನ ನೀರು ತೆಗಿತಾರ. ಅವ್ರ ಮನೆ ಕಡೆ ನೋಡಿ ಅವಾಗ ಹೆಣ್ಣು ಮಗಳ ತಾಳ ಏನಂತಾಳ? ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ತಂದೆ ಸತ್ರ ಏನಾಯ್ತು, ನನ್ನ ಅಣ್ಣದನ, ನನ್ನ ತಮ್ಮದನ, ಅಣ್ಣನ ಮಕ್ಕಳದವ, ತಮ್ಮನ ಮಕ್ಕಳದವ, ಅವರು ಪ್ರಪಂಚದಾಗ ಅವ್ರು ಕರೆದ್ರೆ ಕರಿಲಿಕ್ಕಂದ್ರೆ ಬಿಡ್ಲಿ ನಾನೇ ಹೋಗ್ಬೇಕ ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ ಕರಿಲಾರ್ದೆ ನಿಮ್ಮ ಮನಿ ಬಾಕಲಿಗೆ ಬಂದು ನಿತ್ರಂದ್ರ ನೀವು ಅವ್ರಿಗೆ ಯಾರು ಬೆಳ್ಳಿ ಕೊಡ್ಬೇಡ್ರಿ, ಹೌದು ಬಂಗಾರ ಕೊಡ್ಬೇಡ್ರಿ, ನಿಮ್ಮ ಅಕ್ಕ ತಂಗಿಯರಿಗೆ ರೊಕ್ಕ ರೂಪಾಯಿ ಯಾರು ಕೊಡ್ಬೇಡ್ರಿ. ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ಬಾಗಿಲಿಗೆ ನಿತ್ರಂದ್ರ ಅವ್ರನ್ನ ಪರದೇಶಿ ಮಾಡದ್ರೆ ಒಂದು ಚೆರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಮುಖ ಶಾಂತಿ ಸಿಗುತ್ತೈತಿ ಅಂತ ಹೇಳ್ತಾರ. ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥ ಆಗದ್ರಿ ಸರ್? ಯಾರು ತಾಯಿ ತಂದಿನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಕ್ಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದೆದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ, ಉಳ್ದಾನವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ. ನಾ ಆತ್ಮೀಯ ಬಂಧುಗಳೇ, ಹೌದಾ? ಅದಕ್ಕೆ ಹೇಳ್ತಾರ ತಾಯಿಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ ತಾಯಿ